2022-23 ಸಾಲಿಗೆ ಮಂಡಿಸಿರ್ತಕ್ಕಂಥ ಮುಂಗಡ ಪತ್ರ. ಸ್ವಲ್ಪ ಕೂತ್ಗಳ ಕೇಳಿಸ್. ಮುನಿರತ್ನ, ಅಶೋಕ, ನೀವು ಕೂತ್ಕೋಬೇಕು, ಇಲ್ಲೇ ಅಂಗಡಿ ಹೋಗ್ಬೇಕು. ನಾವೆಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸುವಾಗ ಎಷ್ಟು ಅಟೆಂಟಿವ್ ಆಗಿ ಕೇಳೋದು. ಕೊನೆಯವರೆಗೂ ಕೂತ್ಕೊಂಡು ಕೇಳಿದ್ದೀನಿ. ಮತ್ತೆ ಇವರು ಅಶೋಕ ಓಡಾಡಿದ್ರೆ ಹೆಂಗೆ, ಮುನಿರತ್ನ ಓಡಾಡಿದ್ರೆ ಹೆಂಗೆ? ನೀವು ಭಾಷಣ ಮಾಡ್ತೀರಾ ಅಂದ್ರೆ ನಾನು ಇದ್ದೇ ಇರ್ತೀನಿ. ಕ್ವಶನ್ ಆನ್ಸರ್ ಮಾಡ್ದಲ್ಲ, ನೀರು ಕುಡಿಯೋಣ ಅಂತ ಹೋದೆ. ಬೇಡ, ಮೈ ಗುಡ್ ಫ್ರೆಂಡ್. ನೀವು ಮಾತಾಡ್ತೀನಿ ಅಂದ್ರೆ ಹೋಗಕ್ ಸಾಧ್ಯನಾ ಸರ್? ಪ್ಲೀಸ್ ಲಿಸನ್. ನೀರು ಕುಡಿಯಕ್ ಹೋಗೋಣ ಅಂದೆ, ಬೇಡ ಬಿಡಿ. ಬೇಡ, ನೀರು ಇಲ್ಲಿಗೆ ತರಿಸ್ಕಿಟ್ಟು ಕೊಡ್ತಾರ, ಇಲ್ಲಿಗೆ ಕೊಡ್ತಾರೆ. ನೀರು ಕೊಡಪ್ಪ ಅಶೋಕ ಅವ್ರಿಗೆ. ಏನು ಯಡಿಯೂರಪ್ಪನವ್ರು ಏನು ಹೇಳಿದ್ರು? ಏನು ಬೇಕಿಲ್ಲ, ಎದ್ದು ಹೊರಟಿದ್ದ, ನೀವು ಹೇಳಿದ ಮೇಲೆ ಕುಂತಿದ್ದಾರೆ ಅಷ್ಟೇ. ನೀವು ಹೇಳಿದ ಮೇಲೆ ಅವ್ರು ಕುಂತಿದ್ದಾರೆ. ನೀರಿಲ್ಲ, ಮತ್ತೊಂದಿಲ್ಲ, ನೀರು ಇಲ್ಲೇ ತರಿಸ್ಕೊಳಕ್ ಬರಲ್ವೇನೋ? ಸುಮ್ಮನೆ ಎದ್ದು ಹೊರಟಿದ್ರು, ನೀವು ಹೇಳಿದ ಮೇಲೆ ಕುಂತಿದ್ದಾರೆ. ನೀವು ಗಮನ ಹರಿಸ್ಲಿಲ್ವಲ್ಲ ಅನ್ನೋದು ನಂದು ತಕರಾರು. ನೀವೆಲ್ಲ ಹಿಂದ್ಗಡೆ ಕೂತ್ಕೊಂಡಿದ್ದೀರಿ, ಇವ್ರಿಗೆಲ್ಲ ಎಲ್ಲ ಗಮನ ಹರಿಸ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಇಲ್ಲ, ಅವ್ರು ಅಶೋಕ್ ಅಲ್ಲಿ ತನಕ ಹೋಗಿದ್ರು, ವಾಪಸ್ ಕಳಿಸ್ತಿದ್ರು. ಅವ್ರು ಹೋಗಿಲ್ಲಲ್ಲ ಅಶೋಕ್. ಅನೇಕ ಜನರಿಗೆ ಕಳಿಸ್ತಾರೆ, ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಇವತ್ತು ಹೇಳ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಅಶೋಕನಿಗೆ. ಅಲ್ಲಿ ತನಕ ಹೋಗಿಲ್ಲ. ಹಿಂಗ್ ಹೋಗ್ತೀಯ? ಮಾನ್ಯ ಅಧ್ಯಕ್ಷರೇ, 2022-23 ಅಂದ್ರೆ ಏಪ್ರಿಲ್ ತಿಂಗಳಿಂದ ಮುಂದಿನ ವರ್ಷಕ್ಕೆ ರಾಜ್ಯದ ಆಯವ್ಯಯವನ್ನ ಮಂಡಿಸಿದ್ದಾರೆ. ನನಗೆ ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ಸ್ನೇಹಿತರು. ಅವ್ರ ತಂದೆಯವರು ರಾಯಿಷ್ಟು. ಇವ್ರಿಗೂ ಅವ್ರ ತಂದೆಯವ್ರ ಪ್ರಭಾವ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಸ್ನೇಹ ಯಾವ ರೀತಿ ಇದು ಅಂತ ನನಗೆ ಅನುಮಾನ. ಸ್ನೇಹ ಬೇರೆ, ರಾಜಕಾರಣ ಬೇರೆ. ಇದು ರಾಜಕಾರಣ. ನಿಮಗೂ ನಮಗೂ ಬಹಳ ಒಳ್ಳೆ ಸ್ನೇಹ. ಆದ್ರೆ ನೀವು RSS ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರಿ, ನಾನು ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀನಿ. ಅದರಿಂದ ನಮಗೂ ನಿಮಗೂ ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಅದ್ರ ಮನುಷ್ಯತ್ವ ಸ್ನೇಹ ಇದೆಯಲ್ಲ, ಅದಿದೆ. ಅದು ಬಹಳ ಮುಖ್ಯ ಅಲ್ಲ? ಅದು ಇಟ್ಕೊಳ್ಳೇಬೇಕು. ನಾವು ನಿಮ್ಮನ್ನು ಪ್ರೀತಿಸ್ತೀವಿ, ನೀವು ನನ್ನನ್ನು ಪ್ರೀತಿಸ್ತೀರಿ, ನಿಶ್ಚಿತ ಅದು ಮುಂದುವರಿತದೆ. ಯಾವಾಗಲೂ ಸ್ನೇಹ ಇದ್ದೇ ಇರ್ತದೆ. ಹೊರಗಡೆ ಸಿಕ್ಕಿದಾಗ ಬೇರೆ ತರ ಮಾತಾಡ್ತೀನಿ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ. ಇಲ್ಲಿ ಮಾತ್ರ ನಾನು ರಾಜಕೀಯವಾಗಿ ಮಾತಾಡ್ಲೇಬೇಕಲ್ಲ. ಆದ್ರೆ ನಿಮ್ಮೆಲ್ಲೋ ಒಂದ್ ಕಡೆ ನಿಮ್ಮ ಧ್ವನಿ ನೋಡಿದ್ರೆ ಹೊರಗೆ ಸಿಕ್ಕಾಗ ಸಂತೋಷನೇ ಬೇಸರ ಅಂತ ಹೇಳಿದ್ದೀನಿ. ಪದ ಉಪಯೋಗಿಸಿರೋದು ಬೇಸರ, ನೋವು ಅಂತ ಹೇಳಲೇ ಇಲ್ಲ ನಾನು. ಬೇಸರ ಮಾಡಿದೆ, ನನಗೆ ನಿರೀಕ್ಷೆ ಹೆಚ್ಚು ಮಾಡಿದ್ದೆ. ಯಡಿಯೂರಪ್ಪನವರ ದಾರಿ ಬಿಟ್ಟು ಬೇರೆ ದಾರಿನಲ್ಲಿ ಹೋಗ್ತಾರೆ ಅಂತ ಲೆಕ್ಕ ಹಾಕೊಂಡಿದ್ದೆ. ಯಾಕಂದ್ರೆ ಯಡಿಯೂರಪ್ಪನವರು ಬಂದಿರೋ ದಾರಿನೇ ಬೇರೆ. ಅವರು RSS, BJP ಸ್ವಲ್ಪ ದಿನ ಹೊರಗಡೆ ಹೋಗಿದ್ರು, ಅದು ಬೇರೆ ವಿಚಾರ. ಕೋಪದಿಂದ ಹೊರಗಡೆ ಹೋಗಿದ್ರು. ಆದರೆ BJP, RSS ಸಿದ್ಧಾಂತ ಅವ್ರ ಮೇಲೆ ಪ್ರಭಾವ ಇದೆ. ಇವ್ರಿಗೆ ಆ ಥರದ್ದೇನಿಲ್ಲ. ಇವರಿಗೆ ಇವರು 2008ರಲ್ಲಿ BJPಗೆ ಹೋದವರು ಇವರು. ನಾನು ಕಾಂಗ್ರೆಸ್ಗೆ 2006ರಲ್ಲಿ ಹೋದ್ರೆ, 2008ರಲ್ಲಿ ಹೋದವರು, 2 ವರ್ಷ ನಂತರ. ಅದರಿಂದ ಇವರಿಗೆ SR ಬೊಮ್ಮಾಯಿ ಅವರ ಪ್ರಭಾವ ಇವ್ರ ಮೇಲೆ ಇದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಅದ್ರ ಬಜೆಟ್ ನೋಡಿದ ಮೇಲೆ ಯಾಕೋ ಅದು ಆ ಪ್ರಭಾವ RSSನವರ ಪ್ರಭಾವದ ಮುಂದೆ
ಸೋತ್ಬಿಟ್ಟಿದೆ ಅಂತೇಳಿ ನನಗೆ ಅನಿಸುತ್ತೆ. ಸರ್, ನಾವು ಯಡಿಯೂರಪ್ಪನವರೆಲ್ಲ RSS, ನಾವು ಯಡಿಯೂರಪ್ಪನವರು ಎಲ್ಲ RSS ಬಹಳ ಜನ ಇದ್ದಾರೆ. ನಮಗಿಂತ ಜಾಸ್ತಿ RSS ಆಗ್ಬಿಟ್ಟವ್ರು ಈಗ. ಅದೇ ಯಾರು? ಬೊಮ್ಮಾಯಿ ಅವರು. ಕರೆಕ್ಟ್, ಯು ಆರ್ ಕರೆಕ್ಟ್. ನಮ್ಗಿಂತ ಜಾಸ್ತಿ ಆಗಿದ್ದಾರೆ. ಒಳ್ಳೇದ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲ ಪ್ರಶ್ನೆನೇ ಇಲ್ಲ. RSS ಅಂದ್ರೆ ಅದೇನು ಇದು ಒಂದು ಪೊಲಿಟಿಕಲ್ ಸಂಸ್ಥೆ ಅಲ್ಲ. ಅದೊಂದು ಬೆಳೆದಿರುವಂತ ಒಂದು ಸಂಸ್ಕಾರ ಕೊಡುವಂಥದ್ದು ಅಷ್ಟೇ. ಅದಕ್ಕೂ ರಾಜಕೀಯಕ್ಕೆ ಏನು ಸಂಬಂಧ ಇಲ್ಲ. ಈಗ ಅಲ್ಲಿಂದ ಬಂದಿದ್ದಾರೆ ಅಂದ್ರೆ ಒಳ್ಳೆ ಬಡ್ಜೆಟ್ ಮಾಡಿದ್ದಾರೆ ಅಂತಾನೆ ಅರ್ಥ ಬೊಮ್ಮಾಯಿ ಅವ್ರದ್ದು. ನಾನು RSS ನಿಂದ ಬಂದವರು ಈ ತರ ಬಜೆಟ್ ಮಂಡಿಸಿದ್ರೆ ನನಗೇನು ಅಂತ ಆಘಾತ ಏನಾಗಲ್ಲ. ಬಸವರಾಜ ಬೊಮ್ಮಾಯಿ ಅಂತವ್ರು ಮಂಡಿಸಿದ್ರಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. 2008 ಅವ್ರಿಗೆ RSS ಸಂಪರ್ಕ ಇರಲಿಲ್ಲ, BJP ಸಂಪರ್ಕ ಇರಲಿಲ್ಲ. 2008 ನಂತರ ಅವರು BJPಗೆ ಹೋಗಿ ವಾಟರ್ ರಿಸೋರ್ಸಸ್ ಮಿನಿಸ್ಟರ್ ಆಗಿ, ಆಮೇಲೆ ಹೋಮ್ ಮಿನಿಸ್ಟರ್ ಆಗಿ, ಆಮೇಲೆ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ನಿಮ್ಗೆ ಯಾರಿಗೂ ಕೂಡ RSS ನಿಮ್ಮ ಮೂಲದಿಂದ ಬಂದವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಸಿಕ್ಕಿಲ್ಲ ನೋಡಿ. ಇವರು ಸಿಕ್ಕದೆ, ಈಶ್ವರಪ್ಪನಿಗಾಗ್ಲಿ ನಿಮ್ಗಾಗ್ಲಿ ಬೇರೆ ಇನ್ಯಾರು RSS ಜನತಾದಳದಿಂದ ಬಂದವರು ನೀವು ಮುಖ್ಯಮಂತ್ರಿ ಆಗಿಲ್ಲ ಸರ್. ನೀವು ಜನತಾದಳದಿಂದ ಬಂದವರು ಮುಖ್ಯಮಂತ್ರಿ ಆಗಿಲ್ವಾ ಸರ್? ನೀವು ಅದ್ನೇಪ್ಪ ಒರಿಜಿನಲ್ ಖರ್ಗೆ ಸಾಹೇಬ್ರೆ ಆಗಿಲ್ಲ ಇನ್ನು. ಅವಾಗ ದೇಶಪಾಂಡೆ ಅವ್ರ ಹೆಸರು ಹೇಳಿದ್ರ, ನಾವು ರಾಮಲಿಂಗಾರೆಡ್ಡಿ ಅವ್ರ ಏನೂ ಇಲ್ಲ. ಒಂದು ಅವಕಾಶ ಸಿಕ್ಕಿದೆ ಆಗಿದೆ ಸರ್. ಎಲ್ಲ ಜನ ಭಗವಂತನ ಆಶೀರ್ವಾದ. ಹಂಗೆ ಬೊಮ್ಮಾಯಿ ಅವ್ರಿಗೂ ಅಷ್ಟೇ. ಈ BJP ನಮಗಿಂತ ಚಂದಾಗಿ BJP ಪಾಲಿಸಿ ಯಾರಾದ್ರೂ ಮಾಡ್ತಾರೆ ಅಂದ್ರೆ ಅವರೇ. ನಾವಿನ್ನ ಒಂದು ಹೆಜ್ಜೆ ಇದ್ರೆ ನಮಗಿಂತ ಟ್ರೈ ಮಾಡಿದ್ರಿ, ನಿಮ್ಗೆ ಸಿಕ್ಕಿಲ್ಲ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಿ ಈಗ ಅಷ್ಟೇ. ನೀವೆಲ್ಲ ಟ್ರೈ ಮಾಡಿರೋದು ಗೊತ್ತಿಲ್ಲ ನನಗೆ. 7 ಜನ ಬಿಟ್ರೆ ಎಲ್ಲ ಬೇರೆ ಪಕ್ಷದಿಂದ ಹೋದರೆ ಅಲ್ಲಿ ಮಂತ್ರಿಗಳಾಗಿರೋದು ಬರೀ 7 ಜನ ಇರೋದು ಮೂಲ BJP ಅವರು.